ಮನೆಯಲ್ಲಿ ಕಪ್ಪು ಬಣ್ಣದ ವಿಗ್ರಹವನ್ನು ಇಟ್ಟುಕೊಳ್ಳಲೇಬಾರದು. ಯಾಕೆ? ನಾವು ವಿವಿಧ ಬಣ್ಣದ ವಿವಿಧ ಬಗೆಯ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ನೋಡಬಹುದು. ಆದರೆ ಕಪ್ಪು ಬಣ್ಣದ ದೇವರ ವಿಗ್ರಹಗಳನ್ನು ಮನೆಗಳಲ್ಲಿ ಇಡಬಾರದು ಅಥವಾ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ದೇವರ ವಿಗ್ರಹವನ್ನೇಕೆ ಇಟ್ಟುಕೊಳ್ಳಬಾರದು? ಇಂತಹ ವಿಗ್ರಹಗಳ ಮಹತ್ವವೇನು? ಮನೆಯಲ್ಲಿ ಕಪ್ಪು ಮೂರ್ತಿ ಇರಬಾರದು. ಒಂದು, ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ನಾವು ಕಪ್ಪು ಬಣ್ಣದ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಹಾಗೂ ಈ ಬಣ್ಣದ ವಿಗ್ರಹವನ್ನು ಪೂಜಿಸಬಾರದು. ಈ ಬಣ್ಣದ ವಿಗ್ರಹವನ್ನು ಪೂಜಿಸುವುದು ಶಾಸ್ತ್ರದಲ್ಲಿ ನಿಷೇಧಿಸಲಾಗಿದೆ. ಇಂತಹ ಬಣ್ಣದ ವಿಗ್ರಹವನ್ನು ಪೂಜಿಸುವುದು ಅಶುಭವಾಗಿರುತ್ತದೆ. ಹಾಗಾಗಿ ಈ ಬಣ್ಣದ ವಿಗ್ರಹವನ್ನು ಮನೆಯಲ್ಲಿ ಪೂಜಿಸಬೇಡಿ. 2, ಈಗಾಗಲೇ ಹೇಳಿರುವಂತೆ ಮನೆಯ ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ವಿಗ್ರಹವನ್ನು ಇಡುವುದು ಅಶುಭ ಸಂಕೇತವಾಗಿರುತ್ತದೆ. ದೇವಸ್ಥಾನ ಅಥವಾ ದೇವರ ಕೋಣೆಯು ನಮಗೆ ಧನಾತ್ಮಕ ಶಕ್ತಿಯನ್ನು ನೀಡುವ ಪವಿತ್ರ ಹಾಗೂ ಮಂಗಳಕರ ಸ್ಥಳವಾಗಿದೆ. ಈ ಕಾರಣಕ್ಕಾಗಿ ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ವಿಗ್ರಹ ಇಡುವುದನ್ನು ನೀವು ತಪ್ಪಿಸಬೇಕು. 3, ಧಾರ್ಮಿಕ ಗ್ರಂಥಗಳಲ್ಲಿ ಶನಿ, ದೇವಿ ಕಾಳಿ ಹಾಗೂ ಭೈರವನ ಮೈಬಣ್ಣವನ್ನು ಕಪ್ಪು ಅಥವಾ ನೀಲಿ ಎಂದು ವಿವರಿಸಲಾಗಿದೆ. ಈ ಕಾರಣಕ್ಕಾಗಿ ಈ 3 ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ನೀವು ಯಾರ ಮನೆಯ ದೇವರ ಕೋಣೆಯಲ್ಲೂ ನೋಡಲು ಸಾಧ್ಯವಿಲ್ಲ. ಕೆಲವೊಂದು ದೇವಾಲಯಗಳಲ್ಲಿ ನೀವು ಈ ಬಣ್ಣದ ದೇವರ ವಿಗ್ರಹವನ್ನು ಮಾತ್ರ ನೋಡಬಹುದಾಗಿದೆ. 4, ಇತ್ತೀಚಿನ ಆಧುನೀಕರಣದಿಂದಾಗಿ ನಾವು ಮಾರುಕಟ್ಟೆಯಲ್ಲಿ ವಿವಿಧ ಬಣ್ಣದ ದೇವರ ಮತ್ತು ದೇವತೆಗಳ ವಿಗ್ರಹಗಳನ್ನು ನೋಡಬಹುದು. ಫ್ಯಾಷನ್ ಟ್ರೆಂಡ್ಗಳ ಹೆಸರಿನಲ್ಲಿ ನಾವು ಕಪ್ಪು ಕಲ್ಲಿನ ವಿಗ್ರಹವನ್ನು ಕೂಡ ನೋಡಬಹುದು. ಈ ಮೂರ್ತಿಗಳು ಅಥವಾ ವಿಗ್ರಹಗಳು ನೋಡುವುದಕ್ಕೆ ಅತ್ಯಂತ ಸುಂದರವಾಗಿ ಕಂಡರೂ ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಡಿ. 5, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ದೇವರು ಮತ್ತು ದೇವತೆಗಳ ವಿಗ್ರಹಗಳಿದ್ದರೆ ಅಥವಾ ನೀವು ಪ್ರತಿನಿತ್ಯ ಕಪ್ಪು ಬಣ್ಣದ ವಿಗ್ರಹಗಳನ್ನು ಪೂಜೆಗೆ ಬಳಸುತ್ತಿದ್ದರೆ ಅದು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು. ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗುತ್ತದೆ. ಇಂತಹ ವಿಗ್ರಹಗಳು ನಿಮ್ಮ ಜೀವನಕ್ಕೂ ಒಳ್ಳೆಯದಲ್ಲ. ಕಪ್ಪು ಬಣ್ಣದ ವಿಗ್ರಹಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಅಥವಾ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಅದು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವವನ್ನುಂಟು ಮಾಡಬಹುದು. ಹಾಗಾಗಿ ಇಂತಹ ವಿಗ್ರಹಗಳನ್ನು ಮನೆಯಲ್ಲಿಟ್ಟುಕೊಳ್ಳದಿರಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.